ವಿಶ್ವಕಪ್ ಫುಟ್ಬಾಲ್ ಅಂದ್ರೆ ಜಸ್ಟ್ ಒಂದು ಆಟ ಅಲ್ಲ, ಅದು ಪ್ರಪಂಚದ ಕೋಟ್ಯಂತರ ಫುಟ್ಬಾಲ್ ಅಭಿಮಾನಿಗಳ ಎಮೋಷನ್. ಈಗ ಆ ಎಮೋಷನ್ ಜೊತೆ ಆಟ ಆಡುವ ಕೆಲಸಕ್ಕೆ ವಿಶ್ವಕಪ್ ನಡೆಸುವ ಫಿಫಾ ಕೈ ಹಾಕಿದೆ. ಫುಟ್ಬಾಲ್ ವಿಶ್ವಕಪ್ ಅನ್ನ ಕೋಟ್ಯಾಧಿಪತಿಗಳು ದುಡ್ಡು ಕೊಟ್ಟು ಖರೀದಿ ಮಾಡುವ ಪರಿಸ್ಥಿತಿ ಬಂದ್ರೆ ಹೇಗಿರುತ್ತೆ ಯೋಚನೆ ಮಾಡಿ. ಅದೇ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಿದೆ. ಮುಂದಿನ ಫುಟ್ಬಾಲ್ ವಿಶ್ವಕಪ್ಗಳಲ್ಲಿ ನಾವು ಆಡೋದಿಲ್ಲ, ಬಾಯ್ಕಾಟ್ ಮಾಡ್ತೀವಿ ಅಂತ ಯುರೋಪಿಯನ್ ದೇಶಗಳು ಒಟ್ಟಾಗಿ ಬೆದರಿಕೆ ಹಾಕ್ತಿವೆ. ಮೊನ್ನೆ ಅಷ್ಟೇ ವಿಶ್ವಕಪ್ ಮುಗಿದಿದೆ. ಅದರ ಬೆನ್ನಲ್ಲೇ ಫಿಫಾ ಅಧ್ಯಕ್ಷ ಜಿಯಾನಿ ಇನ್ಫಂಟಿನೋ ತೆಗೆದುಕೊಂಡಿರುವ ಈ ಒಂದು ನಿರ್ಧಾರ ಈ ಎಲ್ಲಾ ವಿವಾದಗಳಿಗೆ ಮುಖ್ಯ ಕಾರಣ. ಹಾಗಾದ್ರೆ ಏನಿದು ವಿವಾದ? ಫುಟ್ಬಾಲ್ ವಿಶ್ವಕಪ್ನ ಆ ವಿವಾದಿತ ಪ್ಲಾನ್ ಏನು? ದುಡ್ಡಿರುವ ದೇಶಗಳಿಗೆ ಮತ್ತು ಪ್ರೈವೇಟ್ ಕಂಪನಿಗಳಿಗೆ ವಿಶ್ವಕಪ್ ಮಾರಾಟ ಮಾಡುವ ಪ್ಲಾನ್ ಅಂತ ಇದನ್ನ ಯಾಕೆ ಕರೆಯಲಾಗ್ತಾ ಇದೆ? ಯುರೋಪಿಯನ್ ದೇಶಗಳು ಫಿಫಾ ವಿರುದ್ಧ ಉರಿದು ಬಿದ್ದಿರೋದ್ಯಾಕೆ? ಈ ಪ್ಲಾನ್ಗೂ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೂ ಏನ್ ಸಂಬಂಧ? ಇದರಲ್ಲಿ ಅರಬ್ ದೇಶಗಳ ಕೈವಾಡ ಏನು? ಎಲ್ಲವನ್ನ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬರೋಣ. ಜಗತ್ತಿನ ಅತಿ ದೊಡ್ಡ ಸ್ಪೋರ್ಟಿಂಗ್ ಇವೆಂಟ್ ಅಂತಲೇ ಕರೆಸಿಕೊಳ್ಳುವ ಫಿಫಾ ವಿಶ್ವಕಪ್ನಲ್ಲಿ ಖಾಸಗಿ ಕಂಪನಿಗಳಿಗೆ ಅವಕಾಶ ಕೊಡುವ ಪ್ಲಾನ್ ಮಾಡಲಾಗಿದೆ. ಆ ನಿರ್ಧಾರಕ್ಕೆ ಎಸ್ ಅನ್ನೋದಕ್ಕೆ ಲಂಚ ಕೂಡ ಕೊಡಲಾಗ್ತಾ ಇದೆ. ಫಿಫಾ ಸದಸ್ಯರಾಗಿರುವ ಬಡ ರಾಷ್ಟ್ರಗಳಿಗೆ ಹಣದ ಆಮಿಷ ಒಡ್ಡಿ ಅವರ ವೋಟ್ ಖರೀದಿ ಮಾಡಲಾಗ್ತಾ ಇದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಈ ಆರೋಪದ ವಿರುದ್ಧ ಯುರೋಪ್, ಏಷ್ಯನ್ ಫುಟ್ಬಾಲ್ ಒಕ್ಕೂಟಗಳು ಉರಿದು ಬಿದ್ದಿವೆ. ಯುರೋಪ್ ಅಂತೂ ಮುಂದಿನ ವಿಶ್ವಕಪ್ಗಳಲ್ಲಿ ಆಡಲ್ಲ ಅಂತ ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಏನಿದು ಪ್ಲಾನ್? ಸ್ನೇಹಿತರೆ, ನಿಮ್ಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಫಿಫಾ ವಿಶ್ವಕಪ್ ಮುಗೀತು. ಸ್ಪೇನ್ ದೇಶ ವಿಜಯಶಾಲಿಯಾಗಿ ಹೊರಬಂತು. ಜೊತೆಗೆ ಇದರ ಬೆನ್ನಲ್ಲೇ ಫಿಫಾ ಅಧ್ಯಕ್ಷ ಜಿಯಾನಿ ಮುಂದಿನ ವಿಶ್ವಕಪ್ಗಳಿಗೆ ಒಂದು ಶಾಕಿಂಗ್ ಪ್ಲಾನ್ ರೆಡಿ ಮಾಡಿದ್ದಾರೆ. ಮೊದಲು ಆ ಪ್ಲಾನ್ ಅನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಈ ಪ್ಲಾನ್ ಪ್ರಕಾರ ಅಮೆರಿಕದ ಪ್ರಸಿದ್ಧ ಹೂಡಿಕೆ ಬ್ಯಾಂಕ್ JP ಮಾರ್ಗನ್ ಹಾಗೂ ಥ್ರೈವ್ ಕ್ಯಾಪಿಟಲ್ ಅನ್ನುವ ಖಾಸಗಿ ಹೂಡಿಕೆ ಕಂಪನಿ, ಈ ಎರಡೂ ಕಂಪನಿಗಳ ಜೊತೆ ಸೇರಿ ಫಿಫಾ ಅಂದ್ರೆ ಅಂತಾರಾಷ್ಟ್ರೀಯ ಫುಟ್ಬಾಲ್ ಒಕ್ಕೂಟ ಒಂದು ಹೊಸ ಕಂಪನಿಯನ್ನ ಹುಟ್ಟು ಹಾಕಲಿದೆ. ಆ ಹೊಸ ಕಂಪನಿಯ ಹೆಸರು ಫಿಫಾ ಫಾರ್ವರ್ಡ್ ಎಂಟರ್ಪ್ರೈಸ್ ಅಂದ್ರೆ FFE. ಈ ಕಂಪನಿ ಬಗ್ಗೆ ಫಿಫಾ ಏನ್ ಹೇಳ್ತಿದೆ ಅಂದ್ರೆ, ಈ ಹೊಸ ಕಂಪನಿಯ ಒಟ್ಟು ಮೌಲ್ಯ ಬರೋಬ್ಬರಿ $20 ಬಿಲಿಯನ್, ಅಂದ್ರೆ ಭಾರತೀಯ ರೂಪಾಯಿಯಲ್ಲಿ ಸುಮಾರು 1.65 ಲಕ್ಷ ಕೋಟಿ ರೂಪಾಯಿಗಿಂತಲೂ ಜಾಸ್ತಿ ಇರುತ್ತೆ. ಈ ಹೊಸ ಕಂಪನಿಯನ್ನ ಹುಟ್ಟುಹಾಕಿ ಅದರಲ್ಲಿರುವ 20% ಪಾಲನ್ನ ಅಥವಾ ಶೇರ್ಗಳನ್ನ ಖಾಸಗಿ ಹೂಡಿಕೆದಾರರಿಗೆ ಮಾರಾಟ ಮಾಡೋದಕ್ಕೆ ಫಿಫಾ ಪ್ಲಾನ್ ಮಾಡಿದೆ. ಇದರಿಂದ ಫಿಫಾಗೆ ಉಪಯೋಗ ಏನು? ಅಂತಾರಾಷ್ಟ್ರೀಯ ಫುಟ್ಬಾಲ್ ಒಕ್ಕೂಟದ ಕಂಪನಿ ಅಂದ್ರೆ ಹೂಡಿಕೆದಾರರು ಎದ್ದು ಬಿದ್ದು ಶೇರ್ ಖರೀದಿ ಮಾಡ್ತಾರೆ. ಹಾಗಾಗಿ ಫಿಫಾಗೆ ಇಮಿಡಿಯೇಟ್ ಆಗಿ ಸುಮಾರು $4.2 ಬಿಲಿಯನ್, ಅಂದ್ರೆ ಸುಮಾರು 35,000 ಕೋಟಿ ರೂಪಾಯಿ ಹಣ ಸಿಗುತ್ತೆ. ಅದಕ್ಕೆ ಪ್ರತಿಯಾಗಿ ಶೇರ್ ತೆಗೆದುಕೊಳ್ಳುವ ಖಾಸಗಿ ಹೂಡಿಕೆದಾರರಿಗೆ ಫಿಫಾ ಏನ್ ಕೊಡ್ತಿದೆ ಗೊತ್ತಾ? ಪುರುಷರ ವಿಶ್ವಕಪ್, ಮಹಿಳಾ ವಿಶ್ವಕಪ್ ಮತ್ತು ಕ್ಲಬ್ ವಿಶ್ವಕಪ್ಗಳ ಕಮರ್ಷಿಯಲ್ ರೈಟ್ಸ್ ಅಂದ್ರೆ ಟಿವಿ ಬ್ರಾಡ್ಕಾಸ್ಟ್ ಹಕ್ಕುಗಳು, ಜಾಹೀರಾತು ಸ್ಪಾನ್ಸರ್ಶಿಪ್, ಟಿಕೆಟ್ ಮಾರಾಟ ಮತ್ತು ಮರ್ಚಂಡೈಸ್ ರೈಟ್ಸ್, ಈ ಎಲ್ಲ ಹಕ್ಕುಗಳನ್ನ ಆ ಷೇರುದಾರರಿಗೆ ಕೊಡುವ ಪ್ಲಾನ್ ಇದೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇಷ್ಟು ದಿನ ಫಿಫಾ ಹಿಡಿತದಲ್ಲಿದ್ದ ವಿಶ್ವಕಪ್ ವ್ಯಾಪಾರವನ್ನ ಈಗ ದುಡ್ಡು ಕೊಡುವ ಖಾಸಗಿ ಹೂಡಿಕೆದಾರರ ಕೈಗೆ ಕೊಡೋದಕ್ಕೆ ಫಿಫಾ ಮುಂದಾಗಿದೆ. ಆದ್ರೆ ಇದರಲ್ಲಿ ಸಮಸ್ಯೆ ಏನು? ಇದರಿಂದ ಫಿಫಾಗೆ ಹಣ ಬರುತ್ತಲ್ಲ, ಇನ್ನು ಚೆನ್ನಾಗಿ ಟೂರ್ನಮೆಂಟ್ಗಳನ್ನ ಆಯೋಜನೆ ಮಾಡಬಹುದಲ್ವಾ? ಇಂಡಿಯಾದಲ್ಲಿ BCCI ಕೂಡ IPL ರೈಟ್ಸ್ ಮಾರಿ ಹಣ ಮಾಡಲ್ವಾ? ಇದರಲ್ಲಿ ಸಮಸ್ಯೆ ಏನಂತ ನೀವು ಕೇಳಬಹುದು. ಸಮಸ್ಯೆ ಇದೆ ಸ್ನೇಹಿತರೆ. ವಿಶ್ವಕಪ್ ನಡೆಯುವ ಟೈಮಲ್ಲಿ ಫಿಫಾ ಅನ್ನುವ ಸಂಸ್ಥೆ $multi-billion ಬಿಸ್ನೆಸ್ ಮಾಡಿದ್ರು. ಆನ್ ಪೇಪರ್ ಅದೊಂದು ಲಾಭರಹಿತ ಕ್ರೀಡಾ ಸಂಸ್ಥೆ ಅಥವಾ ನಾಟ್ ಫಾರ್ ಪ್ರಾಫಿಟ್ ಅಸೋಸಿಯೇಷನ್. ಆದ್ರೀಗ ಲಾಭದ ಆಸೆಗೆ ಬಿದ್ದು ವಿಶ್ವಕಪ್ಗಳ ಕಮರ್ಷಿಯಲ್ ರೈಟ್ಸ್ ಅಥವಾ ಇಕ್ವಿಟಿಯನ್ನ ಪ್ರೈವೇಟ್ ಕಂಪನಿಗಳಿಗೆ ಮಾರಿದ್ರೆ ಮುಂದೆ ಆ ಕಂಪನಿಗಳು ತಮ್ಮ ಹಕ್ಕು ಚಲಾಯಿಸೋದಕ್ಕೆ ಶುರು ಮಾಡಬಹುದು. ಉದಾಹರಣೆಗೆ ಖಾಸಗಿ ಹೂಡಿಕೆದಾರರು ಇನ್ಮುಂದೆ 4 ವರ್ಷಕ್ಕೊಮ್ಮೆ ವಿಶ್ವಕಪ್ ಬೇಡ, 2 ವರ್ಷಕ್ಕೊಂದ್ಸಲ ಮಾಡಿ ಅಂತ ಹೇಳಬಹುದು. ಅದೇ ತರ ಜಾಸ್ತಿ ದುಡ್ಡು ಸಿಗುವ ಅಮೆರಿಕ ಅಥವಾ ಸೌದಿ ಅರೇಬಿಯಾದಂತಹ ಶ್ರೀಮಂತ ದೇಶಗಳಲ್ಲೇ ಪದೇ ಪದೇ ವಿಶ್ವಕಪ್ ನಡೆಸಿ ಅಂತ ಫಿಫಾಗೆ ಡಿಮ್ಯಾಂಡ್ ಇಡಬಹುದು. ಟಿಕೆಟ್ ಬೆಲೆಯನ್ನ ಕೂಡ ಇಷ್ಟ ಬಂದಂತೆ ಗಗನಕ್ಕೆ ಏರಿಸಬಹುದು. ಅಂದ್ರೆ ಫುಟ್ಬಾಲ್ನ ಆತ್ಮವನ್ನೇ ದುಡ್ಡಿಗೆ ಮಾರಿಕೊಂಡಂತಾಗುತ್ತೆ. ಆದ್ರೆ ಈ ಪ್ಲಾನ್ ಇಷ್ಟಕ್ಕೆ ಮುಗಿಯೋದಿಲ್ಲ. ಫಿಫಾ ಅಧ್ಯಕ್ಷ ಜಿಯಾನಿ ಇನ್ನೊಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಅದೇನಂದ್ರೆ, ಫಿಫಾದಲ್ಲಿ ಒಟ್ಟು 211 ದೇಶಗಳಿವೆ. ಭಾರತ, ಬಾಂಗ್ಲಾದೇಶ, ನೇಪಾಳ, ಆಫ್ರಿಕಾದಂತಹ ಸಣ್ಣ ದೇಶಗಳು
ಅಂದ್ರೆ ಫುಟ್ಬಾಲ್ ವಿಚಾರದಲ್ಲಿ. ಕೆರೇಬಿಯನ್ ದ್ವೀಪಗಳು, ಹೀಗೆ ಜಗತ್ತಿನಾದ್ಯಂತ 211 ಫುಟ್ಬಾಲ್ ಫೆಡರೇಷನ್ಗಳಿವೆ. ಫಿಫಾದಲ್ಲಿ ಯಾವುದೇ ಹೊಸ ಪ್ಲಾನ್ ಪಾಸ್ ಆಗಬೇಕಾದ್ರೆ ಈ ಸದಸ್ಯ ದೇಶಗಳ ಬಹುಮತ ಬೇಕು. ಇಲ್ಲಿ ಅಮೆರಿಕ, ಬ್ರೆಜಿಲ್ಗೂ ಒಂದೇ ವೋಟ್, ಇಥಿಯೋಪಿಯಾಗೂ ಒಂದೇ ವೋಟ್. ಇಷ್ಟು ದಿನ ಫಿಫಾ ತನ್ನ ಫಾಸ್ಟ್ ಫಾರ್ವರ್ಡ್ ಪ್ರೋಗ್ರಾಮ್ ಅಡಿಯಲ್ಲಿ ಪ್ರತಿಯೊಂದು ಸದಸ್ಯ ದೇಶಕ್ಕೂ ಫುಟ್ಬಾಲ್ ಅಭಿವೃದ್ಧಿಗಾಗಿ ವರ್ಷಕ್ಕೆ ಸುಮಾರು $8 ಮಿಲಿಯನ್, ಅಂದ್ರೆ ಸುಮಾರು 66 ಕೋಟಿ ರೂಪಾಯಿ ಫಂಡ್ ಕೊಡ್ತಿತ್ತು. ಆದರೆ ಈಗ ಜಿಯಾನಿ ಏನ್ ಆಫರ್ ಕೊಟ್ಟಿದ್ದಾರೆ ಅಂದ್ರೆ, ನೀವೇನಾದ್ರೂ ಈ ಹೊಸ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಗೆ ಎಸ್ ಅಂದ್ರೆ ಇನ್ನು ಮುಂದೆ ಪ್ರತಿಯೊಂದು ದೇಶಕ್ಕೂ ವರ್ಷಕ್ಕೆ $8 ಮಿಲಿಯನ್ ಅಲ್ಲ, $20 ಮಿಲಿಯನ್ ಕೊಡ್ತೀವಿ. ಮುಂಬರುವ ದಿನಗಳಲ್ಲಿ ಅದನ್ನು $25 ಮಿಲಿಯನ್ ಗೆ ಏರಿಸ್ತೀವಿ ಅಂತ ಆಮಿಷ ಒಡ್ತಿದ್ದಾರೆ. ಅಂದ್ರೆ ಇಲ್ಲೂ ಕೂಡ ಕುದುರೆ ವ್ಯಾಪಾರ ನಡೀತಾ ಇದೆ. ಓಟ್ಗಳನ್ನ ಖರೀದಿ ಮಾಡುವ ಪ್ರಯತ್ನ ನಡೀತಾ ಇದೆ. ಯೋಚನೆ ಮಾಡಿ, ಏಷ್ಯಾದ ಅಥವಾ ಆಫ್ರಿಕಾದ ಸಣ್ಣ ಬಡ ದೇಶಗಳ ಫುಟ್ಬಾಲ್ ಮಂಡಳಿಗಳು 66 ಕೋಟಿ ಜಾಗದಲ್ಲಿ 160 ರಿಂದ 170 ಕೋಟಿ ರೂಪಾಯಿ ಫ್ರೀ ಆಗಿ ಸಿಗುತ್ತೆ ಅಂದ್ರೆ ಬೇಡ ಅಂತಾರ? ಖಂಡಿತ ಎಸ್ ಅಂದ್ಬಿಟ್ಟು ಹಣ ಇಸ್ಕೊಂಡು ಹೊಸ ಪ್ಲಾನ್ಗೆ ಓಟ್ ಹಾಕ್ತಾರೆ. ಇದೇ ಕಾರಣಕ್ಕೆ ಈ ಪ್ಲಾನ್ಗೆ ವಿರೋಧ ಕೇಳಿ ಬರ್ತಿದ್ರೆ ಜಿಯಾನಿ ಇದಕ್ಕೆ ಫುಟ್ಬಾಲ್ನ ಪ್ರಜಾಪ್ರಭುತ್ವೀಕರಣ ಅಂತ ಬಿಲ್ಡಪ್ ಕೊಡ್ತಿದ್ದಾರೆ. ಆದ್ರೆ ಈ ಸೋ ಕಾಲ್ಡ್ ಪ್ರಜಾಪ್ರಭುತ್ವೀಕರಣಕ್ಕೆ ಬರ್ತಿರುವ ರಿಯಾಕ್ಷನ್ ಫಿಫಾವನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಈ ಪ್ಲಾನ್ ಹೊರಬೀಳುತ್ತಿದ್ದಂತೆ ಯುರೋಪಿಯನ್ ಫುಟ್ಬಾಲ್ ಲೋಕದಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದೆ. ಯುರೋಪಿಯನ್ ಫುಟ್ಬಾಲ್ ಸಂಸ್ಥೆಯಾದ UEFA ಫಿಫಾ ವಿರುದ್ಧ ನೇರ ಸಮರ ಸಾರಿದೆ. UEFA ಅತ್ಯಂತ ಕಠಿಣ ಪದಗಳಲ್ಲಿ ಫುಟ್ಬಾಲ್ನ ಆತ್ಮ ಮತ್ತು ಆಡಳಿತ ಮಾರಾಟಕ್ಕಿಲ್ಲ, ಅದನ್ನ ವ್ಯಾಪಾರದ ವಸ್ತುವನ್ನಾಗಿ ಮಾಡೋದಕ್ಕೆ ನಾವು ಬಿಡಲ್ಲ, ಫಿಫಾಗೆ ವಿಶ್ವಕಪ್ ಅನ್ನ ಮಾರಾಟ ಮಾಡುವ ಯಾವುದೇ ಹಕ್ಕಿಲ್ಲ ಅಂತ ಗುಡುಗಿದೆ. ಜೊತೆಗೆ ಯುರೋಪಿಯನ್ ಯೂನಿಯನ್ನ ಕ್ರೀಡಾ ಕಮಿಷನರ್ ಗ್ಲೇನ್ ಮಿಕಾಲೆಫ್ ಕೂಡ ರೊಚ್ಚಿಗೆದ್ದಿದ್ದು ಫಿಫಾಗೆ ನಮ್ಮ ಫುಟ್ಬಾಲ್ನಿಂದ ದೂರವಿರಿ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಂತಹ ಪ್ರೈವೇಟ್ ಡೀಲ್ಗಳು ಕ್ರೀಡಾ ಕಾನೂನುಗಳಿಗೆ ಮತ್ತು ಸ್ಪರ್ಧಾತ್ಮಕ ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ UEFA ತುರ್ತು ಸಭೆ ಕರೆದು ಬರೋಬ್ಬರಿ 55 ಯುರೋಪಿಯನ್ ದೇಶಗಳು, ಅಂದ್ರೆ ಇದರಲ್ಲಿ ಫ್ರಾನ್ಸ್, ಜರ್ಮನಿ, ಇಂಗ್ಲೆಂಡ್, ಸ್ಪೇನ್, ಇಟಲಿ, ಪೋರ್ಚುಗಲ್ ಸೇರಿದಂತೆ ಒಟ್ಟಾಗಿ ಒಂದು ಐತಿಹಾಸಿಕ ನಿರ್ಧಾರವನ್ನ ತೆಗೆದುಕೊಂಡಿವೆ. ಫಿಫಾ ಏನಾದ್ರೂ ಈ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಮತ್ತು ವಿಶ್ವಕಪ್ ಮಾರಾಟದ ಪ್ಲಾನ್ ನಿಂದ ಹಿಂದೆ ಸರಿಯದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಫಿಫಾ ವಿಶ್ವಕಪ್ಗಳನ್ನ ಮತ್ತು ಪಂದ್ಯಾವಳಿಗಳನ್ನ ಸಂಪೂರ್ಣವಾಗಿ ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ಯೋಚನೆ ಮಾಡಿ, ಬ್ರೆಜಿಲ್, ಅರ್ಜೆಂಟೀನಾ ಬಿಟ್ರೆ ವಿಶ್ವಕಪ್ನ ಅಸಲಿ ಗ್ಲಾಮರ್ ಇರೋದೇ ಯುರೋಪ್ನಲ್ಲಿ. ಮೆಸ್ಸಿ, ರೊನಾಲ್ಡೋ, ಎಂಪಬೆ, ಬೆಲಿಂಗ್ಹ್ಯಾಮ್ ನಂತಹ ಸ್ಟಾರ್ಸ್ ಇರೋದು ಯುರೋಪ್ನಲ್ಲಿ. ಯುರೋಪ್ನ 55 ದೇಶಗಳು ವಿಶ್ವಕಪ್ನಿಂದ ಹೊರ ಹೋದ್ರೆ ವಿಶ್ವಕಪ್ ತನ್ನ ಕಳೆಯನ್ನ, ಮೌಲ್ಯವನ್ನ ಕಳೆದುಕೊಳ್ಳುತ್ತೆ. ಇನ್ನೊಂದೆಡೆ ಏಷ್ಯನ್ ಫುಟ್ಬಾಲ್ ಕಾನ್ಫೆಡರೇಷನ್ ಅಥವಾ AFC ಕೂಡ ಫಿಫಾ ಈ ನಿರ್ಧಾರಕ್ಕೆ ಒರೆದು ಬಿದ್ದಿದೆ. AFC ಅಧ್ಯಕ್ಷ ಶೇಖ್ ಸಲ್ಮಾನ್ ಬಿನ್ ಇಬ್ರಾಹಿಂ ಫಿಫಾ ನಮ್ಮನ್ಯಾರನ್ನ ಗಣನೆಗೆ ತೆಗೆದುಕೊಳ್ಳದೆ ತಂತಾನೆ ಈ ನಿರ್ಧಾರ ಮಾಡಿದೆ, ಇದನ್ನ ಎಕ್ಸೆಪ್ಟ್ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಫಿಫಾದ ಈ ಪ್ರೈವೇಟ್ ಹೂಡಿಕೆ ತರೋದಕ್ಕೆ ಮುಂಚೂಣಿಯಲ್ಲಿರುವ ಥ್ರೈವ್ ಕ್ಯಾಪಿಟಲ್ ಕಂಪನಿಯ ಸ್ಥಾಪಕನ ಹೆಸರು ಜೋಶುವಾ ಕುಶ್ನರ್. ಈತ ಬೇರೆ ಯಾರು ಅಲ್ಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಜೆರೆಡ್ ಕುಶ್ನರ್ ಅವರ ಸ್ವಂತ ಸಹೋದರ. ಅಷ್ಟೇ ಅಲ್ಲ, ಈಗ ಅರಬ್ ದೇಶಗಳ ವಿಚಾರಕ್ಕೆ ಬರೋಣ. ಇಡೀ ಡೀಲ್ನಲ್ಲಿ ಅರಬ್ ದೇಶಗಳಿಗೆ ದೊಡ್ಡ ಲಾಭ ಇದೆ ಅನ್ನುವ ಗುಸುಗುಸು ಕೂಡ ಶುರುವಾಗಿದೆ. ಯಾಕೆ ಅನ್ನೋದಕ್ಕೆ ನಾವು ಈಗ ಹೇಳುವ ವಿಚಾರವನ್ನ ಸ್ವಲ್ಪ ಗಮನಿಸಿಕೊಳ್ಳಿ. ಫಿಫಾ ಅಧ್ಯಕ್ಷ ಜಿಯಾನಿ ಈ ರೀತಿ ಪ್ರೈವೇಟ್ ಕಂಪನಿಗಳಿಗೆ ಫುಟ್ಬಾಲ್ ಮಾರೋದಕ್ಕೆ ಹೊರಟಿರೋದು ಇದೇ ಮೊದಲೇನಲ್ಲ. 2018ರಲ್ಲಿ ಕೂಡ ಜಿಯಾನಿ ಜಪಾನ್ನ ಸಾಫ್ಟ್ ಬ್ಯಾಂಕ್ ಜೊತೆ ಸೇರಿ ಬರೋಬ್ಬರಿ $25 ಬಿಲಿಯನ್ ರಹಸ್ಯ ಡೀಲ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆ ಸಾಫ್ಟ್ ಬ್ಯಾಂಕ್ ಡೀಲ್ ಹಿಂದೆ ಇದ್ದದ್ದು ಸೌದಿ ಅರೇಬಿಯಾದ ಸಾವರೇನ್ ಫಂಡ್ ನ ಹಣ. ಆಗ ಕೂಡ ಯುರೋಪ್ ಒಟ್ಟಾಗಿ ನಿಂತು ಆ ಪ್ಲಾನ್ ಅನ್ನ ತಡೆ ಹಾಕಿತ್ತು. ಈಗ ಮತ್ತೆ ಸೌದಿ ಅರೇಬಿಯಾ 2034ರ ವಿಶ್ವಕಪ್ ಆತಿಥ್ಯ ವಹಿಸಿಕೊಳ್ಳೋದಕ್ಕೆ ರೆಡಿ ಆಗಿದೆ. ನಿಮ್ಗೆ ಗೊತ್ತಿರುವ ಹಾಗೆ ಸೌದಿ, ಕತಾರ್, UAE ಸೇರಿದಂತೆ ಅರಬ್ ರಾಷ್ಟ್ರಗಳಲ್ಲಿ ಫುಟ್ಬಾಲ್ಗೆ ಸೇರಿದ ಇನ್ಫ್ರಾಸ್ಟ್ರಕ್ಚರ್ಗೆ ಸಾಕಷ್ಟು ಪುಷ್ ಕೊಡಲಾಗ್ತಾ ಇದೆ. ತಮ್ಮ ಟೂರಿಸಂ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅರಬ್ ದೇಶಗಳು ಈ ರೀತಿ ಸ್ಪೋರ್ಟಿಂಗ್ ಇವೆಂಟ್ಗಳ ಮೇಲೆ ಸಖತ್ ಹಣ ಸುರಿತಾ ಇವೆ. ಈ ರೀತಿ ವಿಶ್ವ ಫುಟ್ಬಾಲ್ನಲ್ಲಿ ಅರಬ್ ದೇಶಗಳ ಹಿಡಿತ ಹಾಗೂ ಇನ್ಫ್ಲುಯೆನ್ಸ್ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ಯುರೋಪಿಯನ್ ಕ್ಲಬ್ಗಳು ಮತ್ತು ಲೀಗ್ಗಳಿಗೆ ಫುಟ್ಬಾಲ್ ಜಗತ್ನಲ್ಲಿ ತಮ್ಮ ಪ್ರಾಬಲ್ಯ ತಪ್ಪಿ ಹೋಗುವ ಭಯ ಕೂಡ ಇದೆ.
ಕೊನೆಯದಾಗಿ ಸ್ನೇಹಿತರೆ, ಆತಂಕದ ವಿಚಾರ ಏನಂದ್ರೆ ಯುರೋಪ್ನ ವಿರೋಧ ಇದ್ರೂನು ಫಿಫಾ ನಾವು ಟೂರ್ನಮೆಂಟ್ಗೆ ಖಾಸಗಿ ಹೂಡಿಕೆ ತಂದೇ ತರ್ತೀವಿ, ಕಂಪನಿ ಕ್ರಿಯೇಟ್ ಮಾಡಿ ಶೇರ್ ಅನ್ನ ಮಾರಿಯೇ ಮಾರ್ತೀವಿ ಅಂತ ಪಣ ತೊಟ್ಟಿದೆ. ಇದರ ನೇರ ಪರಿಣಾಮ ಏನಾಗಬಹುದು ಯೋಚನೆ ಮಾಡಿ. ಜಗತ್ತಲ್ಲಿ ಫಿಫಾ ರೀತಿ ಫುಟ್ಬಾಲ್ಗೆ ಇನ್ನೊಂದು ಹೊಸ ಶಕ್ತಿ ಕೇಂದ್ರ ಹುಟ್ಕೊಳ್ಳುವ ಸಾಧ್ಯತೆ ಇದೆ. ಫುಟ್ಬಾಲ್ನಲ್ಲಿ ಫಿಫಾದ ಏಕಸೌಮ್ಯ ಕೊನೆಗೊಳ್ಳುವ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗೇನಾದ್ರೂ ಆದರೆ ಫುಟ್ಬಾಲ್ ಜಗತ್ನಲ್ಲಿ ಹೊಸ ಕ್ರಾಂತಿ ಅಂತಲೇ ಹೇಳಬಹುದು. ಆದರೆ ಈ ಕ್ರಾಂತಿ ಆದರೆ ಮುಂದಿನ 2030 ಫಿಫಾ ವಿಶ್ವಕಪ್ ನಡೆಯೋದು ಡೌಟ್. ನಡೆದ್ರೂ ಅದರಲ್ಲಿ ಯುರೋಪಿಯನ್ ದೇಶಗಳು ಇರೋದಿಲ್ಲ, ಯುರೋಪಿಯನ್ ಸ್ಟಾರ್ಗಳು ಇರೋದಿಲ್ಲ. ಒಟ್ಟಾರೆಯಾಗಿ ಫುಟ್ಬಾಲ್ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಧರ್ಮ ಸಂಕಟ ಸೃಷ್ಟಿಯಾಗಿದೆ ಅಂದ್ರೂ ತಪ್ಪಾಗೋದಿಲ್ಲ. ಹಾಗಿದ್ರೆ ಫುಟ್ಬಾಲ್ ಅನ್ನೋದು $1 ಬಿಲಿಯನ್ ಹೂಡಿಕೆ ಮಾಡಿ ಲಾಭ ತೆಗೆಯುವ ಕಾರ್ಪೊರೇಟ್ ಬಿಸ್ನೆಸ್ ಆಗೋದು ಸರಿನಾ? ಹಣದ ಆಸೆಗೆ ಬಿದ್ದು ವಿಶ್ವಕಪ್ನ ಆತ್ಮವನ್ನೇ ಮಾರಾಟ ಮಾಡಲು ಹೊರಟಿರುವ ಫಿಫಾದ ನಡೆ ಸರಿಯಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.